ಗುರು ಗುರು ನನ್ನ ವಿಡಿಯೋ ನೋಡೋರು ಕನಿಷ್ಠ ಪಕ್ಷ 2 ವರ್ಷದಿಂದ ಈ ಡಿಮ್ಯಾಂಡ್ ಆಗಿ ರೆಕಮೆಂಡೆಡ್ ಅಂದರೆ ಈ ಟ್ರೈನ್ನ ಎಕ್ಸ್ಪ್ಲೋರ್ ಮಾಡಿರಿ, ಈ ಟ್ರೈನ್ನ ಎಕ್ಸ್ಪ್ಲೋರ್ ಮಾಡಿರಿ, ಯಾವ ಥರ ರನ್ ಆಗುತ್ತೆ ಅನ್ನೋದನ್ನ ತೋರಿಸಿ ಅಂತ ಕೇಳ್ತಾನೆ ಇದ್ರು. 2 ವರ್ಷದಿಂದ ಕೂಡು ಬರ್ದೇ ಇರೋ ಕಾಲ ಇವತ್ತು ಕೂಡು ಬಂತು. ಬನ್ನಿ, ಈ ಮೈಸೂರಿಂದ ಚೆನ್ನೈಗೆ ಹೋಗೋಂಥ ಟ್ರೈನಲ್ಲಿ ಇವತ್ತು ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಗೈಸ್, ಇವಾಗ ನೀವು ನನ್ನಿಂದ ಏನು ನೋಡ್ತಿದ್ದೀರಲ್ಲ, ಈ ಟ್ರೈನ್ ಸ್ಟಾರ್ಟ್ ಆಗಿದ್ದು ನವೆಂಬರ್ 11ನೇ ತಾರೀಕು 2022ರಲ್ಲಿ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಈ ಟ್ರೈನ್ನ ಮೊದಲ ಬಾರಿಗೆ ಇನಾಗ್ರೇಷನ್ನ ಮಾಡ್ತಾರೆ. ಅವತ್ತಿಂದ ಇಲ್ಲಿವರೆಗೂ ಬಿಡದಂಗೆ ಒಂದು ದಿನನೂ ರಜೆ ಹಾಕ್ದಂಗೆ ಈ ಟ್ರೈನ್ ಮಾತ್ರ ವಾರದಲ್ಲಿ 1 ದಿನ ರಜೆ ಅಷ್ಟೇ. ಅದು ಬಿಟ್ಟು ಪ್ರತಿ ದಿನಾನು ಚೆನ್ನೈಯಿಂದ ಮೈಸೂರಿಗೆ ಬರುತ್ತೆ, ಮೈಸೂರಿಂದ ಚೆನ್ನೈಗೆ ಹೋಗುತ್ತೆ. ಈ ಟ್ರೈನು ಬೆಳಗ್ಗೆ 5 ಗಂಟೆಗೆ ಚೆನ್ನೈನ ಬಿಟ್ಟರೆ ಮಧ್ಯಾಹ್ನ 12:20ಕ್ಕೆ ಮೈಸೂರಿಗೆ ಬರುತ್ತೆ. ಅದೇ ಮಧ್ಯಾಹ್ನ 1:05ಕ್ಕೆ ಮೈಸೂರನ್ನ ಬಿಟ್ಟರೆ 2 ಗಂಟೆ ಹತ್ತತ್ರ 3 ಗಂಟೆಗೆ ಬೆಂಗಳೂರಿಗೆ ಹೋಗುತ್ತೆ. ಹತ್ತತ್ರ ರಾತ್ರಿ 8 ಗಂಟೆಯಿಂದ 9 ಗಂಟೆಗೆ ಚೆನ್ನೈನ ಹೋಗಿ ತಲುಪಿಬಿಡುತ್ತೆ. ಈ ಟ್ರೈನು ಯೂಶಲಿ ಯಾವಾಗಲೇ ಟ್ರಾವೆಲ್ ಮಾಡಿದ್ರು ಅಷ್ಟೇ 1 ಡೇ ಹೋಗಿ ಬಂದ್ಬಿಡ್ಬೇಕು ಅದೇ ಜಾಗಕ್ಕೆ. ಆ ಥರನೇ ಈ ಟ್ರೈನು ಟ್ರಾವೆಲ್ ಮಾಡೋದು. ಆದರೆ ಎಷ್ಟೊಂದು ಜನ ಗೊತ್ತಿಲ್ಲ, ಇದು ಕರ್ನಾಟಕದ ಮೊದಲ ವಂದೇ ಭಾರತ್ ರೈಲು ಅಂತ ಹೇಳ್ತಾರೆ. ಇದೆಲ್ಲ ಗುರು ಕರ್ನಾಟಕದ ಮೊದಲ ವಂದೇ ಭಾರತ್ ರೈಲು. ಇದು ತಮಿಳ್ನಾಡಿಗೆ ಸೇರಿದ್ದು. ತಮಿಳ್ನಾಡು ಯಾಕಂದರೆ ತಮಿಳ್ನಾಡಿಂದ ಸ್ಟಾರ್ಟ್ ಆಗೋದು ಚೆನ್ನೈಯಿಂದ ಅಂದಮೇಲೆ ಇದು ತಮಿಳ್ನಾಡಿನ ಮೊದಲ ರೈಲು. ನಮ್ಮ ಕರ್ನಾಟಕದ ಮೊದಲ ರೈಲು ಯಾವುದಪ್ಪ ಅಂದರೆ ಯಾವುದಿರೋದಲ್ಲಿ ಗಿಸ್ ಮಾಡಿ, ಯಶವಂತಪುರ KSR ಬೆಂಗಳೂರು ಯಶವಂತಪುರ ಧಾರವಾಡಗೆ ಹೋಗುತ್ತಲ್ಲ, ಅದು ನಮ್ಮದು ಕರ್ನಾಟಕದ ಮೊದಲ ರೈಲು. ತದನಂತರ ಈ ಮಂಗಳೂರಿಂದ ಮಡ್ಗಾವಿಗೆ ಹೋಗುತ್ತಲ್ಲ, ಅದು 2ನೇ ರೈಲು. ಇವಾಗ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ ಗೈಸ್. ಈ ಟ್ರೈನಲ್ಲಿ ಇವತ್ತು ನಮ್ಮ ಜರ್ನಿ. ನನಗಂತೂ ಫುಲ್ ಎಕ್ಸೈಟಿಂಗ್ ಆಗಿದ್ದೀನಿ. ನೀವು ಯಾರಾದರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹೋಗೋಣ ಗುರು. ಆಮೇಲೆ ಇದಕ್ಕೆ ನಿಮಗೆ ಟಿಕೆಟ್ ಬಗ್ಗೆನೇ ಹೇಳ್ಬೇಕು. ಇದ್ರ ಟಿಕೆಟು ನಮಗೆ ಎಷ್ಟು ಬಿದ್ದಿರ್ಬೋದು ನೀವು ಇಲ್ಲಿಂದ ಬೆಂಗಳೂರಿಗೆ ಹೇಳ್ಬೇಕು ಅಂದರೆ 800 ರೂಪಾಯಿ ಗುರು. 720 ಚಿಲ್ಲರೆ ಏನೈತೆ ದುಡ್ಡು. ಆದರೆ ಇನ್ಸೂರೆನ್ಸ್ ಎಲ್ಲ ಸೇರಿ ನಿಮಗೆ 800 ರೂಪಾಯಿ ಟಿಕೆಟು. ಬರ್ತಾ 800 ರೂಪಾಯಿ ಫುಡ್ ಕೊಡ್ತಾರೆ. ಫುಡ್ ಒಂದು 200 ರೂಪಾಯಿ ಬಿಟ್ರು 600 ರೂಪಾಯಿ. ನಮ್ಮ ಅಮ್ಮಂಗೆ ಏನಾರ ಗೊತ್ತಾಯ್ತು ಅಂದ್ರೆ ಅಷ್ಟೇ. 800 ರೂಪಾಯಿ ಗೈಸ್ ಟಿಕೆಟು. ಇಲ್ಲಿಂದ ನೀವೇನಾದ್ರೂ ಚೆನ್ನೈಗೆ ಹೋಗ್ತೀರಾ ಅಂದರೆ 1400 ರೂಪಾಯಿ. ಇದರಲ್ಲಿ 2 ಥರ ಕೋಚ್ ಬರುತ್ತೆ. ಒಂದು CC ಕೋಚು, ಇನ್ನೊಂದು EC ಕೋಚ್ ಅಂತ. CC ಕೋಚಲ್ಲಿ 1400 ರೂಪಾಯಿ ಆಯಿತು ಅಂದರೆ EC ಕೋಚಲ್ಲಿ 1800 ಚಿಲ್ಲರೆ ಐತೆ. ನೀವು ಬೆಂಗಳೂರಿಗೆ ಹೋಗ್ತೀರಾ ಅಂದರೆ 700 ಚಿಲ್ಲರೆ ಇದ್ರಲ್ಲಾಯಿತು ಅಂದರೆ, ಅದೇ EC ಕೋಚಲ್ಲಿ ಹೋಗ್ತೀರಾ ಅಂದರೆ 1020 ರೂಪಾಯಿ ಆಗುತ್ತೆ. ಅಂದರೆ ಅದು 1100 ಆಗುತ್ತೆ. ಇದು 800 ರೂಪಾಯಿ ರೌಂಡ್ ಫಿಗರ್ ಮಾಡ್ತಾರೆ ಗೈಸ್. ಏನಾದರೂ ಹೇಳಿ, ಈ ಟ್ರೈನ್ ಏನೋ ಒಂಥರ ಒಳಪೆಲ್ಲ ಕಳ್ಕೊಂಡಂಗೆ ಅನಿಸ್ತೈತೆ ಗೈಸ್. ಇಲ್ಲಿ ನೋಡ್ರಿ, ನನಗೇನೋ ಅದೇ ಥರ ಫೀಲ್ ಆಯ್ತೈತೆ ಇದು. ನೋಡ್ರಿ, ಇದೆಲ್ಲ ಏನೋ ಇದು ಬೆಳ್ದಂಗೆ ಇದಪ್ಪ. ನಮ್ಗೆ ಇದ್ರ ಟ್ರೈನ್ ಥರ ಫೀಲೇ ಆಯ್ತಾ ಇಲ್ಲ ಯಾಕೋ. ಇದು ಒಳಗಡೆ ಏನೋ ಚೆನ್ನಾಗೈತೆ, ಆಚೆಗಡೆ ನೋಡ್ರಿ ಒಳ್ಳೆ ದಬ್ರಿಗೆ ಇದ್ದಂಗೆ ಅದೇ. ಈ ಟ್ರೈನಲ್ಲಿ ಟ್ರಾವೆಲ್ ಮಾಡಿ ಅಂತ ಹೇಳ್ತೀರಾ? ಒಳಗಡೆ ಏನೋ ಸ್ವಲ್ಪ ಲೈಟಾಗಿ ಸ್ಮೆಲ್ಲಿತ್ತು. ಎಲ್ಲ ವಾಶ್ ಮಾಡ್ತಾವ್ರೆ. ರೆಡಿ ಗೈಸ್, ಹೊರಡಕ್ಕೆ ರೆಡಿ ಆಗೈತೆ. ಇನ್ನೇನಿಲ್ಲ, ಇನ್ನೂ ನಿಮಗೆ 1 ಅವರ್ ಇಲ್ಲೇ ಇರುತ್ತೆ ಟ್ರೈನು. 1 ಗಂಟೆ 5 ನಿಮಿಷಕ್ಕೆ ಇಲ್ಲಿಂದ ಬಿಡೋದು. ನಮ್ಮದು ಸೀಟ್ ಬಂದ್ಬಿಟ್ಟು C1ನಲ್ಲಿ 10th ನಂಬರ್ ಇರೋದು. ಅಲ್ಲೇ ಹೋಗಿ ಕುತ್ಕೊಂಬಿಡೋಣ ಗೈಸ್. ನಾನು ವಂದೇ ಭಾರತ್ ಬೇಜಾರು ನೋಡಿದ್ದೀನಿ, ಆದರೆ ಇದು ಸಿಕ್ಕಾಪಟ್ಟೆ ಉದ್ದ ಇದೆ ಗೈಸ್. ಆಮೇಲೆ ಇಲ್ಲಿ ಇದೇನು ಅಂದರೆ, ಈ ಮೈಸೂರಿಂದ ಬೆಂಗಳೂರಿಗೆ ಹೋಗೋವರೆಗೂ ಸ್ವಲ್ಪ ಖಾಲಿ ಇರುತ್ತೆ, ಬೆಂಗಳೂರಲ್ಲೆಲ್ಲ ಫುಲ್ ಆಗಿಬಿಡುತ್ತೆ. ಇನ್ನೂ ಒಂದು ಹೇಳಬೇಕಾಗಿತ್ತು ಈ ಟ್ರೈನ್ ಬಗ್ಗೆ. ಏನು ಹೇಳೋದು ಈ ವಂದೇ ಭಾರತ್ ಟ್ರೈನ್ ಬಗ್ಗೆ ಗೈಸ್? ಅದು ಯಾಕೋ ಒಂಥರ ಅನ್ನಿಸ್ತೈತಿ ಇವಾಗ. ಈ ಟ್ರೈನು ಸ್ವಲ್ಪ ಒಳಪನ ಕಳ್ಕೊಂಬಿಟ್ಟಿರಂಗದೆ. ಎಲ್ಲ ಅದೇನೋ ಅಂತಾರಲ್ಲ, ಟಿಂಕ್ರಿಂಗು ಪೇಂಟಿಂಗ್ ಮಾಡಿರಂಗದೆ ಟ್ರೈನ್ ಇವಾಗ. ಮೊದಲು ಥರ ಫೀಲೇ ಬರ್ತಾ ಇಲ್ಲ ನಮಗೆ. ನಮ್ಮ ಕರ್ನಾಟಕದೇ ಸೂಪರು. ಇವಾಗ ಏಕ ಆ ಥರ ನನಗೆ ಫೀಲೇ ಅನ್ನಿಸ್ತಾ ಇಲ್ಲ. ಆದರೂ ಪರವಾಗಿಲ್ಲ, ಎಲ್ಲ ಹೋಗಿ ಇವಾಗ ಹತ್ತುತ್ತವ್ರೆ, ನಾವು ಹತ್ತೋಣ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಬಡವರು ಓಡಾಡೋದು ಕಷ್ಟ ಗೈಸ್ ಈ ಟ್ರೈನಲ್ಲೆಲ್ಲ. ನನಗನ್ಸುತ್ತೆ ಒಂಥರ ಶ್ರೀಮಂತರಿಗೆ ಕಂಫರ್ಟೇಬಲ್ ಆಯಿತು. ಬಡವ್ರಿಗೋಸ್ಕರ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಬಿಟ್ಟಿದ್ರು. ಆ ವಿಡಿಯೋನ ನಿಮ್ಮದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಆ ವಿಡಿಯೋನು ಸೂಪರ್ ಆಗೈತೆ. ಆದರೂ ಪರವಾಗಿಲ್ಲ, ಇವತ್ತು ಈ ಜರ್ನಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಗಾಯ್ಸ್. ಈ ಟೈಮ್ ಖರಾಬು ಅಂತ ಹೇಳ್ತಿರ್ತೀನಲ್ಲ, ಸುಮ್ಮನೆ ಹೇಳ್ತೀನಿ ಅನ್ಕಂಡ್ರಾ? ಇಲ್ಲ, ಆ ಲಾಸ್ಟಿಂದ ನಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ನೋಡಿದ್ರೆ ಫಸ್ಟ್ನೇ ನಮ್ಮ ಹೋಗ್ರಿ ಅಂತ ಒಂದು 10 ನಿಮಿಷ ನಡ್ಕೊಂಬಂದಿದ್ದೀನಿ ಅಲ್ಲಿಂದ ಇಲ್ಲಿವರೆಗೂ ಬರೋಕ್ಕೆ. ಇಲ್ಲೇನೋ ರೆಡಿ ಮಾಡಿದವ್ರೆ.
ಇನ್ನೇನೋ ಹೊರಡೋಕ್ಕೆ ಪೈಲಟ್ಗಳು ಬಂದು ರೆಡಿ ಆಗವ್ರೆ. ಇನ್ನೇನು ಮೂವ್ ಆಗ್ಬೇಕಷ್ಟೇ ಟ್ರೈನ್. ಎಲ್ಲ ಮಾಡ್ತಾವ್ರೆ ಗೈಸ್. ಇದು ಸಿಮೆಂಟ್ ಏನೋ ಬರ್ತಾವ್ರೆ. ಈ ಸೈಡಿಂದ ಹಿಂಗೆ ಕಾಣಿಸುತ್ತೆ ನೋಡ್ರಿ ಮುಂದೆಗಡೆ. ಮಸ್ತಾಗೈತೆ ಗೈಸ್. ಅದೇನೋ ಒಂಥರ ಯೂನಿಕ್ ಕಲರ್ ಅಂದ್ಕೊಳ್ಳಿ, ಈ ವೈಟು ಬ್ಲೂ ಕಾಂಬಿನೇಷನ್. ಬಿಸಿಲು ಹೊಡೆದಷ್ಟು ಎದ್ದು ಕಾಣಿಸುತ್ತೆ ಟ್ರೈನ್ ಮಾತ್ರ. ಇಲ್ಲೆಲ್ಲ ಮುಂದೆ ಸ್ವಲ್ಪ ಕ್ರ್ಯಾಕ್ ಬಿಟ್ಕೊಂಡು ಹೊಡೆದೋಗ್ಬಿಟ್ಟೈತೆ. ಹೆಂಗೆ ಹೊಡೆದೋಗಿರ್ಬೋದು ಇವುದು? ನಮಗೆ ಯಾಕೆ, ಬನ್ನಿ ಇವಾಗ ಒಳಗಡೆ ಹೋಗೋಣ ಗೈಸ್. ಬನ್ನಿ, ಮೊದಲನೇ ಕಾಲಿಟ ನಾನು ಒಂದೇ ಬರತ್ತೀನಿ, ಎಡಗಾಲ ಇಟ್ಬಿಟ್ಟಿದ್ದೀನಿ. ಒಳಗಡೆ ಹಿಂಗೆ ಕಾಣಿಸ್ತದೆ. ಏನಲ್ಲ ಸೈಲೆಂಟ್ ಗೈಸ್. ಇಲ್ಲಿ ನಮ್ಮದು 10th ನಂಬರು. ಯಾವ ಸೈಡಪ್ಪ? ಆ ಸೈಡ್ ಕಿಟಕಿಲಿ ಬಿದ್ದುಬಿಟ್ಟೈತೆ. ಅಲ್ಲೇ ಹೋಗಿ ಕುತ್ಕೊಳ್ಳೋಣ ತಡೀರಿ, ಮುಂದೆ ಯಾರೂ ಇಲ್ಲ ಗೈಸ್. ನೋಡ್ರಿ, ಹಿಂದು ಪೇಪರ್ ಕೊಟ್ಟವ್ರೆ. ನಮ್ಮ ಸೀಟ್ ನಂಬರ್ ಬಂದ್ಬಿಟ್ಟು 10. ಇದು ಸೇಮ್ ಗೈಸ್. ಈ ಧಾರವಾಡ ಟ್ರೈನಲ್ಲಿ ಇತ್ತಲ್ವ, ಇದು ಮುಂದೆ ಊಟ ಮಾಡೋಕ್ಕೆ, ಕಾಲಿಕೊಳ್ಳೋಕ್ಕೆ, ವಾಟರ್ ಬಾಲ್ಗೆ ಚಾರ್ಜಿಂಗ್ ಕೇಬಲ್ ಕೆಳಗಡೆ ಕೊಟ್ಟವ್ರೆ. ಸೇಮ್ ಟು ಸೇಮ್ ಒಳಗಡೆ ಫೀಮ್. ಎಲ್ಲರೂ ಜನ ಬಂದವ್ರೆ. ಹೋಗಿ ಬನ್ನಿ, ಹೋಗಿ ಒಳಗಡೆ ಟಾಯ್ಲೆಟ್ ನೋಡ್ಕೊಂಬರೋಣ. ಮೈಸೂರು ಜಂಕ್ಷನ್. ಗೈಸ್ ಇವಾಗ ನನ್ನ ಸೀಟಲ್ಲಿ ಸ್ವಲ್ಪ ಯಾರೋ ಕುತ್ಕೊಂಬಿಟ್ಟವ್ರು, ಸ್ವಲ್ಪ ಇಕ್ಕಟ್ಟು ಗೈಸಲ್ಲಿ. ಎಲ್ಲರೂ ಒಳ್ಳೆ ಸೈಜಲ್ಲಿ ಇದ್ದೀವಿ. ಇವಾಗ ಇದ್ರೊಳಗಡೆ ಟಾಯ್ಲೆಟ್ ನೋಡೋಣ ಅಂದ್ಕೊಂಡು ಮುಂದೆ. ಇಲ್ಲಿನ್ನೂ ಕ್ಲೀನಿಂಗ್ ನಡೀತೈತೆ. ಬೇರೆ ಸೈಡ್ ತೋರಿಸ್ತೀವಿ. ನಾವಪ್ಪ ಹಿಂಗೆ ಗುಂಡ್ಗೊಂಡ್ಗದೆ. ಸರಿ, ಇದು ಫುಡ್ಡೆಲ್ಲ ಇಕ್ತಾರಲ್ವ ಬಿಸಿ ಮಾಡೋಕ್ಕೆ, ಫುಡ್ಡು ಇಲ್ಲಿ ಇಕ್ಕಿರ್ತಾರೆ, ಆಮೇಲೆ ಕೊಡ್ತಾರೆ. ಇವಾಗ ನಿಮ್ಗೆ ಟಾಯ್ಲೆಟ್ ತೋರಿಸಿದ್ದು ನಡೀದೆ, ಅದಿನ್ನೂ ಕ್ಲೀನಿಂಗ್ ನಡೀತೈತೆ. ಅದಕ್ಕಿಂತ ಮುಂಚೆ ಎಲ್ಲ ಮುಂದಿನ ಕಂಪಾರ್ಟ್ಮೆಂಟ್ಗೆ ಹೋಗ್ಬಿಡೋಣ ಬರ್ರಿ. ಒಳಗಡೆಗೆ ಎಂಟ್ರಿ ಗೈಸ್. ಇದು ನಿಮಗೆ ಇಂಡಿಯನ್ ಸ್ಟೈಲ್, ಫುಲ್ಲು ಕ್ಲೀನ್. ಒಳ್ಳೆ 5 ಸ್ಟಾರ್ ಹೋಟ್ಲು ರೇಂಜಿಗೆ ಇರುತ್ತೆ ನಿಮಗೆ. ಆ ಥರ ಕ್ಲೀನಿಂಗ್ ಮಾಡಿರ್ತಾರೆ. ಯಾಕಂದರೆ ಕೊಟ್ಟಿಲ್ವ ಕಾಸು, ಅದರ ಇರುತ್ತೆ. ಇದು ನೋಡಿ, ಇದು ಶಾಂಪು ಬರುತ್ತಾ, ಅದು ಕೈಗೆ ಆಗೋದು ತಿರ್ಗಾ ತೊಳಿಬೇಕಾಯ್ತೈತಿ ಗೈಸ್. ಇದರಲ್ಲಿ ನೀರೆಲ್ಲ ಬರುತ್ತೆ. ಇದು ಶಾಂಪುದು ಬರ್ತಾ ಇಲ್ಲ. ಒಂದು 2 ಮಿನಿಟ್ಸ್. ನಾನು ಡೋರ್ ಹಾಕಿಲ್ಲ ನೋಡ್ರಿ, ಯಾರೋ ತೆಗೆದೇ ಬಿಟ್ಟಿದ್ರಿ ಇವಾಗ. ಆಮೇಲೆ ಇದು ನೋ ಸ್ಮೋಕಿಂಗ್ ಗೈಸು. ನೀವೇನಾದರೂ ಸ್ಮೋಕ್ ಮಾಡಿದ್ರೆ ಇಲ್ಲಿಂದ ಸಿಗ್ನಲ್ ಹೋಗುತ್ತೆ, ಆಟೋಮೆಟಿಕ್ ಟ್ರೈನ್ ಸ್ಟಾಪ್ ಆಗಿಬಿಡುತ್ತೆ. ಯಾವ ಥರ ಅಂದರೆ ಫೈರ್ ರೆಸಿಸ್ಟೆನ್ಸ್ ಐತೆ ಇದರಲ್ಲಿ, ಹಾಗೆ ಆಟೋಮೆಟಿಕಾಗಿ ಸ್ಟಾಪ್ ಆಗಿಬಿಡುತ್ತೆ. ಇನ್ನು ಮಾಮೂಲಿ ಒರೆಸ್ಕೊಳ್ಳೋಕೆ ಟಿಶ್ಯೂ, ಇದು ವಾಟ್ರ್ ತೊಳ್ಕೊಳ್ಳೋಕ್ಕೆ. ಟಾಯ್ಲೆಟ್ ನೋಡಿ ಏನು ಕ್ಲೀನಾಗೈತೆ. ಆಮೇಲೆ ಇದರಲ್ಲಿ ಸಿಕ್ಕಾಬಿಟ್ಟೆ ಸ್ಪೇಸು ಅಗಲ ಇರುತ್ತೆ. ನಿಮಗೆ ಕುಂತ್ಕೊಂಡು ಟಾಯ್ಲೆಟ್ ಮಾಡೋಷ್ಟು ಸ್ಪೇಸ್ ಅಗಲ ಇರುತ್ತೆ ನಿಮಗೆ. ನೆಕ್ಸ್ಟ್ ಇವಾಗ ವೆಸ್ಟರ್ನ್ ಮಾಡಿ ತೋರಿಸ್ತೀನಿ. ಅದು ಫ್ರೀ ಇಲ್ಲ, ಯಾರೋ ಒಳಗಡೆ ಅವರೇ, ಅದು ತೋರಿಸ್ತೀನಿ. ಮತ್ತು ಇಲ್ಲಿ ಬಟ್ಟೆ ಇಕ್ಕೊಳ್ಳೋಕ್ಕೆ ಏನಾದರೂ ಬಿಚ್ಚಿದ್ರೆ ಇಲ್ಲ ಹಾಕ್ಬಿಟ್ಟು ರಿಲ್ಯಾಕ್ಸ್ ಮಾಡೋಕ್ಕೆ. ನೆಕ್ಸ್ಟ್ ಇವಾಗ ಆ ಕಡೆ ಹೋಗಿ ತೋರಿಸ್ತೀನಿ ಬರ್ರಿ. ಇವಾಗ ವೆಸ್ಟರ್ನ್ ಖಾಲಿ ಐತಿ, ಇವಾಗ ವೆಸ್ಟರ್ನ್ ತೋರಿಸ್ತೀನಿ ನಿಮಗೆ. ವೆಸ್ಟರ್ನ್ ಯಾವ ಥರ ಕಾಣುತ್ತೆ ಅಂತ. ಇದು ಹ್ಯಾಂಡ್ ಡ್ರೈಯರ್ ಗೈಸ್. ಹಿಂಗೆ ಹಿಡಿದ್ರೆ 2 ಕೈನೂ ಹಿಂಗೆ ಬಿಸಿ ಆಗುತ್ತೆ, ಬಡ್ಕಂತ ಇರುತ್ತೆ, ಸೌಂಡ್ ಕೇಳಿಸ್ಕೊಳಕ್ಕಾಗಲ್ಲ. ಇದು ಅಷ್ಟೇ, ನಿಮಗೆ ಸ್ವಲ್ಪ ಪ್ರೀಮಿಯಮು, ಲಕ್ಸುರಿ ಫೀಲ್ ಕೊಡುತ್ತೆ. ಟಾಯ್ಲೆಟ್ ಇದ್ದೀರಾ ಅಂತಲೇ ಅನಿಸಲ್ಲ, ಆ ಥರ ಫೀಲು. ಮಾಮೂಲಿ ಟಿಶ್ಯೂ ಇದರಲ್ಲಿ ಸ್ವಲ್ಪ ಥಿಕ್ನೆಸ್ ಆಗಿರುತ್ತೆ ಪೇಪರು. ನೀವು ಯಾವಾಗಾದರೂ AC 3rd AC ಟ್ರಾವೆಲ್ ಮಾಡಿದರೆ ಸೇಮ್ ಅದೇ ಥರನೇ ಇರುತ್ತೆ. ನೋಡಿ, ಒಂದು ಸಲ 2 ಬಂಡ್ಲು ಕೊಟ್ಟವ್ರೆ. ಇಲ್ಲೆಲ್ಲ ಅಲ್ಲೇ ಹಾಕ್ಬಿಟ್ಟಿರ್ತಾರೆ ಟಿಶ್ಯೂನ, ಎಲ್ಲಿ ಎಸಿಬಾರ್ದು ಅಂತೆಲ್ಲ. ಮತ್ತು ಇದು ಕ್ಲೀನು ಮತ್ತು ಸ್ಪೇಸು ದೊಡ್ಡದಾಗಿ, ಮತ್ತು ಗಲೀಜು ಏನೂ ಇರೋಲ್ಲ ಇಲ್ಲಿ. ಫುಲ್ಲು ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ನೋಡಿ. ಇದಾಗಲೇ ಹೋಗ್ಬಿಟ್ಟಿರಂಗೆ ಇದು ಗೈಸ್, ಎಲ್ಲ ತುಕ್ಕಿಡ್ದಿರೋ ಥರ ಏನೋ ಒಂಥರ. ಇಲ್ಲಿ ಮಾಮೂಲಿ ಸೇಮ್ ನೋಡೋದಲ್ಲ. ಇದಾಗಿತ್ತು ಟಾಯ್ಲೆಟ್. ಯಾವ ಥರ ಕಾಣುತ್ತೆ ಪ್ರೀಮಿಯಮ್ ಆಗಿ ಲಕ್ಸುರಿ ಫೀಲ್ ಕೊಡೋ ಅಂಥ ಟಾಯ್ಲೆಟ್ನ ನೀವು ನೋಡಿದ್ದೀರಾ. ಇವಾಗ ಹಂಗೆ ಮುಂದೆ ಹೋಗೋಣ. ಗೈಸ್ ಫೈನಲಿ ಗೇಟ್ ಕ್ಲೋಸ್ ಆಯಿತು. ಇವಾಗ ಟ್ರಾವೆಲಿಂಗ್ ಸ್ಟಾರ್ಟ್. ಗೈಸ್ ಫೈನಲ್ ಆಗಿ ನಮ್ಮ ಟ್ರೈನ್ ಮೂವಿಂಗ್ ಆಗ್ತೈತೆ ಮೈಸೂರು ಜಂಕ್ಷನ್. ಇಲ್ಲ ಒಂದೇ ಒಂಚೂರು ಸೌಂಡ್ ಇಲ್ಲ. ಎಲ್ಲ ಕೀಪ್ ಸೈಲೆಂಟಲ್ಲಿ ಅವರೇ.
55ಕ್ಕೆ ಬೆಂಗಳೂರಿಗೆ ಹೋಗುತ್ತೆ ಅಂತ ಐತೆ, ಅಂದರೆ 1 ಅವರ್ 40 ನಿಮಿಷಕ್ಕೆ ಹೋಗುತ್ತೆ ಅಂತ ಐತೆ. ನೋಡೋಣ ಅದು ಎಷ್ಟೊತ್ತಿಗೆ ಹೋಗುತ್ತೆ. ಅಲ್ಲಿ ಪಕ್ಕದಲ್ಲಿರೋದು ಬಾಗಲಕೋಟೆ ಎಕ್ಸ್ಪ್ರೆಸ್, ಬಸವ ಎಕ್ಸ್ಪ್ರೆಸ್. ಅದು ಇದಾದಮೇಲೆ ಇನ್ನು 25 ನಿಮಿಷಕ್ಕೆ ಅದು ಬಿಡುತ್ತೆ 1:15ಗೆ. ಎಲ್ಲ ಆಚೆ ನಿಂತ್ಕೊಂಡು ಹೆಂಗೆ ನೋಡ್ತಾವ್ರು ನೋಡಿ ಟ್ರೈನ್ನ. ಸಖತ್ ಫೀಲ್ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡೋದು ಅಂತ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅರೆ ಬಜೆಟ್ ಪ್ರಾಬ್ಲಮ್. ಗೈಸ್ ಯಾರು ಹೇಳಿದ್ದು ಗೈಸ್ ಒಂದೇ ಬರುತ್ತೆ ಸ್ಟಾಪ್ ಕೊಡೋಲ್ಲ ಅಂತ. ಇಲ್ಲಿ ತಗೊಂಬಂದು ಹಾಕ್ಬಿಟ್ಟು ಅಲ್ಲೇ ಒಂದು 10 ನಿಮಿಷ ಆಯಿತು, ಇನ್ನೂ ಮೂವಿಂಗೇ ಮಾಡ್ತಾಯಿಲ್ಲ ಇಲ್ಲಿಂದ. ಯಾಕೆ ಅಂತ ಗೊತ್ತಿಲ್ಲ. ಇವ್ರಿಗೆಲ್ಲ ವಾಟ್ರ್ ಬಾಟ್ಲು ಕೊಟ್ಬಿಟ್ಟವ್ರು, ನಮ್ಗೆ ಇನ್ನೂ ವಾಟ್ರ್ ಬಾಟ್ಲು ಕೊಟ್ಟಿಲ್ಲ. ಕೇಳಿಸ್ಕೊಬೇಕು, ಪುಕ್ಷಟೆ ಕೊಡೋದು ಯಾಕೆ ಬಿಡಬೇಕಲ್ವ, ಕಾಸು ಕೊಟ್ಟಿದ್ದೀವಿ ಅದಕ್ಕೆ. ನೋಡ್ಬೋದು ನಮಗೆ ಇದೊಂದು ಬಾಕ್ಸ್ ಥರ ಕೊಟ್ಟವ್ರೆ, ಏನಿದೆ ಅಂತ ಗೊತ್ತಿಲ್ಲ. ನೋಡೋಣ ಇರಿ ಏನು ಬರುತ್ತೆ ಅಂತ. ಇದರಲ್ಲಿ ಮೊಸರು ಐತೆ, ದಹಿ, ಕರ್ಡ್. ಇದ್ರೊಳಗೆ ಏನೈತೆ ಓಪನ್ ಮಾಡ್ತೀನಿ ತಡೀರಿ. ಇದೆಯಾ ನಾನು ಊಟ ಆರ್ಡ್ರ್ ಮಾಡಿದ್ರೆ ಇದು ಅದು ಪ್ಯಾಕೆಟ್ ಕೊಟ್ಟು ಕಳಿಸೋರೆ. ಕಡಲೆಪುರಿ ನಂಗೆ ಇದ್ರೊಳಗಡೆ ಏನೈತೆ ಗೊತ್ತಿಲ್ಲಪ್ಪ. ನೋಡೋಣ. ಇದು ಜೀರಾ ರೈಸ್ ಅಂತೆ ಗೈಸ್. ಏನು ಬಿಸಿನೀರಿಗೆ ಹಾಕ್ಬೇಕೇನೋ, ಇದೇನು ಅಂತ ಗೊತ್ತಾಯ್ತಿಲ್ಲ. ನೋಡೋಣ, ಬಿಚ್ಬಿಟ್ಟು ಹಾಕ್ತೀನಿ ಇದ್ರೊಳಗೆ ಇವಾಗ. ನೋಡ್ರಿ ಇದೇನೋ ಇದು ಕಾಳು ಕೊಟ್ಟವ್ರೆ. ಎಲ್ಲ ಪೌಡ್ರ್ ಹಾಕುತ್ತೈತಿ ಕಾಳೆಲ್ಲ. ಇದ್ಯಾವುದೋ ರೈಸ್ ಕೊಟ್ಟವ್ರೆ, ಅಕ್ಕಿ ಹಾಕುಂತೈತೆ. ಇದಕ್ಕೆ ನೀರು ಹಾಕ್ಬೇಕಂದೆ, ಏನು ನೀರು ಹಾಕ್ತಾರಂತೆ. ನೋಡೋಣ. ಮೊಸರು ಚೆನ್ನಾಗೈತೆ ಎಲ್ಲೋ ಗೊತ್ತಿಲ್ಲ. ನನ್ನ ಲೈಫಲ್ಲೇ ಫಸ್ಟ್ ಈ ಥರ ವರ್ಸ್ಟ್ ಫುಡ್ ತಿಂತಾ ಇರೋದು. ಏನೇನು ಟೈಮ್ ಬರ್ತದೆ ನೋಡ್ರಿ. ಅಲ್ಲಿ ನೋಡ್ರಿ ಇದು ಇವಾಗ ಹಾಗೆ ಪುಡಿಯಾಗೋಗ್ಬಿಡ್ತದೆ. ಇದು ಇನ್ನೇನು ಗುರು ಇದು, ಹೋಗಪ್ಪ ಕೈಗೆಲ್ಲ ಆಗೋಗ್ಬಿಡ್ತಿದ್ದು. ಮಸಾಲ ಕಾಳು. ಇದಕ್ಕೆ ನೀರು ಹಾಕ್ಬೇಕಂತೆ. ನೋಡೋಣ ಇರ್ರಿ ಅದೇನು ನೀರು ಹಾಕ್ತಾರೆ. ನೀರು ಹಾಕ್ಬಿಟ್ಟು ಅದು ಏನೈತೈತೆ ಅದನ್ನ ತೋರಿಸ್ತೀನಿ. ನಾನಂತೂ ತಿನ್ನಲ್ಲ ಇದನ್ನು, ಯಾಕಂದರೆ ನಾನು ಡೇಟಲ್ಲಿದ್ದೀನಿ. ನೋಡೋಣ ಅದೇನೈತೈತೆ ಗೊತ್ತಾಯ್ತೈತಿ ಇವಾಗ. ಫುಲ್ಲೆಲ್ಲ ಮಸಾಲೆ ಥರ ಕಾಣಿಸ್ತೈತೆ. ನಿಮ್ಮ ವೀಡಿಯೋದಲ್ಲಿ ನೋಡೋಕ್ಕೆ ಹಿಂಗೆ ಹೀಗೆಲ್ಲ ನೋಡಿಬಿಟ್ರೆ ಶಾಕ್ ಆಗಿಬಿಡ್ತೀರ. ಇದು ನೋಡ್ರಿ, ಇದು ಅಕ್ಕಿ. ಇದು ಒಂದು ವಾರದ ಹಿಂದೆ ಮಾಡಿಬಿಟ್ಟು ಮೆಕ್ಕಿರೋದನ್ನ ಪಾರ್ಸಲ್ ಮಾಡಿರ್ತಾರಲ್ಲ, ಸೇಮ್ ಹಂಗೆ ಇರೋದು. ನೋಡೋಣ. 5 ಮಿನಿಟ್ ಬಂದ್ ಕರ್ನ. ಇದನ್ನು ಮುಚ್ಚಬೇಕಂತೆ ಗೈಸ್, 5 ನಿಮಿಷ. ಬಿಸಿ ನೀರು ಹಾಕವ್ರೆ, ಮುಚ್ಚಬೇಕಂತೆ. ಇರಿ ನೋಡೋಣ, ಮುಚ್ಚಿಬಿಟ್ಟು. ಇದೇನಪ್ಪ ಆಗಲೇ ಅರ್ಧ ಗಂಟೆ ಆಯಿತು, ನಮ್ಮ ಟ್ರೈನ್ ಮೂನೇ ಆಯ್ತಿಲ್ಲ. ಮುಚ್ಚಿದ್ದೀನಿ ಇವಾಗ 5 ನಿಮಿಷ. ಹಿಂಗೆ ಬಡಿಯೋಷ್ಟಕ್ಕೆ 5 ನಿಮಿಷ ಆಗ್ಬಿಡ್ತದೆ ಗೈಸ್. ಬಾಕ್ಸಲ್ಲಿ 8 ನಿಮಿಷ ಹಾಕಿದ್ರು ಅಂದ್ಬಿಟ್ಟು 8 ನಿಮಿಷ ವೆಯ್ಟ್ ಮಾಡಿದೆ. ಇವಾಗ ಓಪನ್ ಮಾಡೋಣ ಏನಾಗಿರ್ತದೆ ಅಂತ. ನನಗೆ ಯಾಕೆ ಡೌಟ್ ಇದು. ಯಪ್ಪ ಗೈಸ್, ನಾನು ಲಿಟ್ರಲಿ ಹೇಳಬೇಕು ಅಂದರೆ ನಾನು ಡಯಟಲ್ಲಿ ಇದ್ದೀನಿ, ಏನು ತಿನ್ನೋಂಗಿಲ್ಲ. ಈ ಥರ ವರ್ಸ್ಟ್ ಫುಡ್ನ ನನ್ನ ಲೈಫಲ್ಲೇ ನೋಡಿಲ್ಲ ನಾನು ಇನ್ನೂ. ಏನು ಬಿಸಿ ಅದೇ ನಾನು ತಿನ್ನೋಂಗಿಲ್ಲ ಗೈಸ್, ಡಯಟಲ್ಲಿದ್ದೀನಿ. ಯಾಕೆ ಹೇಳ್ತೀರಾ? ಡಯಟಲ್ಲಿದ್ದೀನಿ, ತಿನ್ನೋಂಗಿಲ್ಲ. ನೋಡೋಣ ಇರಿ ಏನು ಮಾಡ್ತೀನೋ ಗೊತ್ತಿಲ್ಲ. ಇದು ಚೆನ್ನ. ಓಹೋ ಓಹೋ, ಏನು ಮಸಾಲೆನಪ್ಪ ಇದು ಗೈಸ್. ನಮ್ಮ ಜಿಮ್ ಸರ್ ಹೇಳೋರೆ ತಿನ್ನೋಂಗಿಲ್ಲ ಅಂತ. ಆದರೂ ಒಂದೇ ಒಂದು ಸ್ಪೂನ್ ತಿಂತೀನಿ ಗೈಸ್. ಅಂದರೆ ನಿಮಗೆ ರಿವ್ಯೂ ಮಾಡೋಕ್ಕೆ ಹೇಳೋಕ್ಕೋಸ್ಕರ ಅಷ್ಟೇ. ನಾನು ತಿನ್ನೋಂಗಿಲ್ಲ. ಜೀರಾ ರೈಸಲ್ಲಿ ಬರೀ ಜೀರಿಗೆನೇ ಕಾಣಿಸ್ತೈತೆ. ಹೆಂಗೆ ತಿನ್ನೋದು? ಜೈ ನಿತ್ಯಾನಂದ. ರೈಸಲ್ಲಿ ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ, ಟೇಸ್ಟೇ ಇಲ್ಲ. ಗ್ರೇವಿ ನೋಡೋಣ. ಗ್ರೇವಿನೂ ಚೂರು ತಂದಿದ್ದೀನಿ ಸಾಕು. ಗ್ರೇವಿನ ಏನು ಅಷ್ಟೊಂದು ಜನ ಇಲ್ಲ ಗೈಸ್. ಇವೆರಡು ಒಂಚೂರು ಹಾಕೊಂಡು ಒಂಚೂರು ತಂದಿನಿ. ನಾನು ಡಯಟಲ್ಲಿದ್ದೀನಿ, ತಿನ್ನೋಂಗಿಲ್ಲ. ಈ ಎರಡು ಮಿಕ್ಸ್ ಮಾಡ್ಕೊಂಡ್ರೆ ಒಂಚೂರು ಪರವಾಗಿಲ್ಲ ಗೈಸ್.
ಆಮೇಲೆ ಈ ಫುಡ್ಡು ನೀವೇನು ನೋಡ್ತಾ ಇದ್ದೀರಲ್ಲ, ಈ ಜೀರಾ ರೈಸು ಇದು ಯಾವುದು ನಮ್ಮ ತಾಯಿನಿಗೂ ಗೊತ್ತಿಲ್ಲ ನನಗೆ. ಇನ್ನು ಕರಡು ಐಸ್ ಕ್ರೀಮು ಇಷ್ಟಕ್ಕೆ ನಿಮಗೆ 230 ರೂಪಾಯಿ. ನೀವೇನಾದರೂ ಮೈಸೂರು ಟು ಬೆಂಗಳೂರು ಟ್ರೈನ್ ಬುಕ್ ಮಾಡಬೇಕಾದ್ರೆ ಫುಡ್ಡನ್ನು ಆಪ್ಷನ್ನ ಆಫ್ ಮಾಡ್ಕೊಂಬಿಡಿ, ಚೆನ್ನಾಗಿಲ್ಲ, ನಾಟ್ ವರ್ತಿಲ್ಲ ಇದಕ್ಕೆ. ನಾನಂತ ತಿನ್ನಲ್ಲ ಗೈಸ್, ನಮ್ಮದು ಕ್ಲೋಸ್ ಮಾಡಿಬಿಟ್ಟು ಯಾರಾದರೂ ಬಂದೇ ಕೊಟ್ಬಿಡೋದು. ಮೊಸರು ಚೆನ್ನಾಗಿದೆ, ಮೊಸರು ತಿನ್ನುವ ನಾನು ಮೊಸರು ತಿಂತೀನಿ, ಸ್ವಲ್ಪ ದೇಹ ಕೂಲ್ ಐತಿದೆ, ಚೆನ್ನಾಗಿತ್ತು ಕ್ವಾಲಿಟಿ. ಐಸ್ ಕ್ರೀಮು ತಿನ್ನೋಂಗಿಲ್ಲ. ಚೆನ್ನಾಗಿದೆ, ಅವಾಗಿಂದ ಬರೀ ಮೊಸರು ತಿನ್ಕೊಂಡೆ ಟೈಮ್ ಪಾಸ್. ಆಚೆ ಕಡೆ ನೋಡಿ ಯಾವುದು ಸೌಂಡು ಕೆಲಸಲ್ಲ. ಅದು ಒಳ್ಳೆ ಮನೆ ಕಟ್ಟವನೆ, ಒಳ್ಳೆ ಮಡಿಕೇರಿಲಿ ಹೋಗೋ ಥರ ಫೀಲ್ ಐತೈತೆ ಗೈಸ್. ನೋಡ್ರಿ ಗೈಸ್, ಇದೊಂಥರ ಸ್ಲೀಪರ್ ಟ್ರೈನ್ ಆದಂಗೆ ಆಗ್ಬಿಟ್ಟೈತೆ ಗೈಸ್. ಎಲ್ಲಂದರೆ ಅಲ್ಲಲ್ಲೇ ಹೋಗಿ ನಿಲ್ಲಿಸ್ಬಿಟ್ಟವನೆ. ಮೂಮೆಂಟ್ ಆಯ್ತಾ ಇಲ್ಲ ಟ್ರೈನ್, ಇದು ಒಂದೇ ಬರುತ್ತೆ. 2:45 ಇರಬೇಕು, ಇಲ್ಲಾಗಲೇ 1:40 ಇಲ್ಲೇ ಆಗೋಯ್ತು, ಇನ್ನೂ ಮೂವಿಂಗ್ ಆಯ್ತಾ ಇಲ್ಲ. ನೋಡೋಣ ಗೈಸ್, ಇವಾಗ ಕಾಫಿ ತರಿಸ್ಕೊಂಡಿದ್ದೀನಿ, ಕಾಫಿ ಕುಡಿಯೋದು ಶುಗರ್ಲೆಸ್. ಅದು ನೀರು ಕೊಟ್ಟವನೇ, ನೀರು ಲೋಟನೇ ಹೊಡೆದೋಗ್ಬಿಟ್ಟೈತೆ, ಅದಕ್ಕೆ ಬೇರೆ ಥರ ಕಲಿಸಿದ್ದೀನಿ ಇವಾಗ. ನೋಡ್ರಿ, ಅದು ಚೆನ್ನಾಗಿ ಕ್ವಾಲಿಟಿ ಇರೋದೇ ಇರ್ಬೇಕು ಕಾಫಿ ಕುಡಿಯೋಣ, ಶುಗರ್ಲೆಸ್. ತಿರ್ಗಾ ನೀರು ತರಿಸ್ಕೊಂಡಿದ್ದೀವಿ, ಇದನ್ನು ಅರ್ದುಬಿಟ್ಟು ಇದರೊಳಗೆ ಕುಯ್ದುಬಿಟ್ಟು ಕಲಾಯಿಸೋದು ಅಷ್ಟೇ ಕೆಲಸ. ಅರ್ದು ಪ್ಯಾಕೆಟ್ನ ಇದರೊಳಗೆ ಹಾಕೋಣ, ಇನ್ಸ್ಟೆಂಟ್ ಕಾಫಿ ಆಗುತ್ತೆ. ಯಾವುದೇ ರೀತಿಯಾದಂಥ ಶುಗರ್ ಇರೋಲ್ಲ, ಶುಗರ್ ಫ್ರೀ ಕಾಫಿ. ಗಡ್ಡಿ ಕೊಟ್ಟವ್ರು ಕಲಾಯಿಸೋಕ್ಕೆ, ಹಿಂಗೆ ಹಾಕಿ ಅಂದ್ಬಿಡೋದೆ. ಹಿಂಗೆ ಆಡಿಸ್ತಾನೆ ಇರ್ಬೇಕು, ನಿನ್ನೆ ಎಷ್ಟೊತ್ತು ಆಡಿಸ್ಬೇಕು. ಗೈಸ್, ಕಲಿಸಿದಾಯ್ತು, ಇವಾಗ ಕಾಫಿನ ಟ್ರೈ ಮಾಡೋ ಅಂಥ ಟೈಮು. ಈ ಸಪ್ಪೆ ಇದ್ರು ಲೈಟಾಗಿ ಶುಗರ್ ಇದ್ದಂಗೆ ಅದಲ್ಲಪ್ಪ. ನಮ್ಮ ಜಿಮ್ ಮಾಸ್ಟರ್ ನಾವು ಬೈದ್ರೆ ಏನು ಮಾಡೋದು? ಇಲ್ಲ ಗೈಸ್, ಲೈಟಾಗಿ ಸಪ್ಪೆ ಐತೆ, ಅಷ್ಟೊಂದೇನು ಶುಗರ್ ಅನ್ನಿಸ್ತಾ ಇಲ್ಲ. ಕುಡಿಬೇಕಾದ್ರೆ ಹಂಗೆ ಫೀಲ್ ಆಯ್ತದೆ ಅಷ್ಟೇ. ಆಮೇಲೆ ನೀವು ಇನ್ನೊಂದೇನು ಅಬ್ಸರ್ವ್ ಮಾಡಬೇಕು ಅಂದರೆ, ಆಚೆ ಸ್ಪೀಡ್ ಎಷ್ಟು ಹೋಗ್ತದೆ ಅನ್ನೋದು ತೋರಿಸುತ್ತೆ ಅಲ್ಲಿ ಮುಂದೆಗಡೆ ಬೋರ್ಡಲ್ಲಿ. ಇನ್ನೆಷ್ಟು ಕಿಲೋಮೀಟ್ರ್ ಐತೆ ನೆಕ್ಸ್ಟ್ ಸ್ಟಾಪ್ಗೆ ಅನ್ನೋದು ಪ್ರತಿಯೊಂದು ಸ್ಟಾಪಲ್ಲಿ ಹೇಳ್ತಾ ಇರುತ್ತೆ, ಈ ಸ್ಟಾಪ್ ಅಂತ. ಅದೊಂದು ಹೆಲ್ಪ್ಫುಲ್ಲು. ಆಮೇಲೆ ಇಲ್ಲಿ ಒಳಗಡೆ CCTV ಕ್ಯಾಮ್ರಾಗಳು ನೋಡ್ಬೋದು, ಪ್ರತಿಯೊಂದು ಕಡೆನೂ ಡಿಟೆಕ್ಟರ್ ಐತೆ, CCTV ಕ್ಯಾಮ್ರಾ, ಮೇಲ್ಗಡೆ ಲೈಟ್ಗಳು ನೋಡ್ಬೋದು. ಮತ್ತು ಇದು ಎಷ್ಟೊಂದು ಹಾಳು ಮಾಡಿಬಿಟ್ಟವ್ರು ಗೈಸ್, ನಮ್ಮ ಜನ ಉಪಯೋಗಕ್ಕಿಂತ ದುರುಪಯೋಗ ಪಡಿಸ್ಕೊಳ್ಳೋದೇ ಜಾಸ್ತಿ. ಏನು ಹೇಳೋದು ನಾವು? ಟೀ ಕುಡಿಯೋದ ಒಂಥರ ಆಚೆ ಕಡೆ ನೋಡ್ಕೊಂಡು ಹಿಂಗೆ ಮನೆ ಮಾಡೋದಾಗೆ ನೋಡಿ ಹೆಂಗೆ ಕಾಣಿಸ್ತೈತೆ ನಿಮಗೆ. ಆಚೆ ಸೌಂಡ್ ಒಂಚೂರು ಕೇಳಿಸಲ್ಲ. ಹೆಂಗೆ ಗೊತ್ತಾ, ಈ ಮಗು ಮಲಿಕೊಂಡಾಗ ಮನೆಗೆ ಮಾಡ್ಬೋದು, ಹಂಗೆ ಹಿಂಗೆ ಅನ್ನಂಗೆ. ಏನು ಅಂದರೆ ಆಚೆನೂ ನೋಡೋಕ್ಕಾಗಲ್ಲ, ಸುಮ್ಮನೆ ಸೌಂಡ್ ಕೇಳಿಸ್ಕೊಳ್ಳೋಂಗಿಲ್ಲ, ಸುಮ್ಮನೆ ಕುಂತಿರ್ಬೇಕು. ಎಲ್ಲರೂ ಸೈಲೆಂಟಾಗಿ ಕುಂತಿರ್ತಾರೆ. ನನಗೂ ಬೇರೆ ನಿದ್ದೆ ಬೇರೆ ಎಳಿತೈತಿ, ಅದಕ್ಕೆ ಒಂದು ಕೆಲಸ ಮಾಡ್ತೀನಿ, ಮನಿಕ ಮಾಡೋಣ ಸ್ವಲ್ಪ ಹೊತ್ತು. ಇನ್ನೇನು ರಾಮನಗರ ಹತ್ತತ್ರ ಇದ್ದೀವಿ ಇವಾಗ, ಒಂದು 25 ನಿಮಿಷದಲ್ಲಿ ಹೋಗ್ಬಿಡ್ತೀವಿ ಅನ್ಕೊತೀನಿ ಬೆಂಗಳೂರಿಗೆ. ಆದರೂ ಒಂದು 1/4 ಗಂಟೆ ಲೇಟ್ ಆಗುತ್ತೆ.
ಅದಕ್ಕೆ ಇನ್ನೊಂದ್ಸಲ ಬಂದಿದ್ದೀನಿ. ಇದಕ್ಕೇನಂದರೆ ಅದೇ ಶುಗರ್ ಆಗಿಲ್ಲ, ಚೆನ್ನಾಗಿದೆ ಕುಡಿಯೋಣ ಅಂತ ಮಲ್ಲಿಗೊಂಬಿಟ್ಟಿದ್ದು ಎವಡಿಸ್ಬಿಟ್ಟು ತಿರ್ಗಾಡ್ಬಿಟ್ಟಿದ್ದೆ. ಮೈಂಡ್ ಒಂಥರ ರಿಫ್ರೆಶ್ ಆಗ್ಬಿಡುತ್ತೆ ಕುಡಿತಾ ಇದ್ರೆ. ಗೈಸ್ ಫೈನಲ್ ಆಗಿ ಇವಾಗ ನಾವು ಬಂದಿದ್ದೀವಿ ನಮ್ಮ ತವ್ರ ಮನೆ ಬೆಂಗಳೂರಿಗೆ. ಗೈಸ್ ಯಾರು ಲೇಟ್ ಆಗಲ್ಲ ಅಂತೇಳಿ ಒಂದೇ ಬರತ್ತು ಅರ್ಧ ಗಂಟೆ ಲೇಟು, ಅದು ಬೆಂಗಳೂರಿಗೇನೆ 120 ಕಿಲೋಮೀಟ್ರ್ ಓಡ್ಸೋಕ್ಕೆ ಅರ್ಧ ಗಂಟೆ ಲೇಟ್ ಮಾಡೋನಲ್ಲ. ಏನು ಹೇಳೋಣ ಅವ್ರಿಗೆ, ಅರ್ಧ ಗಂಟೆ ಲೇಟಾಗಿ ಬಂದ್ರೂ ಪರವಾಗಿಲ್ಲ ಗೈಸ್. ಒಂದವ ಅಲ್ಲೇ ಒಂದು ಅರ್ಧ ಗಂಟೆ ಹಾಕ್ಬಿಟ್ಟಿದ್ದ, ಅದೇ ಇಲ್ಲಿಗೆ ಟೈಮಿಂಗ್ಸ್ ಪಿಕಪ್ ಮಾಡೋರೆ. ನಾರ್ಮಲ್ ಟೈಮ್ ಬರೋ ಸ್ಪೀಡ್ಗೆ ಬಂತು ಅಂತ ಅನ್ಕೊತೀನಿ ನಾನಂದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇದಾಗಿತ್ತು ಇವತ್ತು ನಮ್ಮ ಜರ್ನಿ. ಈ ಜರ್ನಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.